ಒಳ್ಳೆ ಮಾಲು. ಇವತ್ ನಾನು ಹೊಟ್ಟೆ ಪಾಲು. ಒಳ್ಳೆ ಕಾಡ್ ಮನ್ಸಾಡ್ದಂಗ ಆಡ್ತಿಯಲ್ಲ. ಕರಳೆ ಈಟು, ಹಂದಿ ಕೋಡು ಎರಡು ತಿನ್ಬಿಟ್ಟು ಆಯ್ತದೆ ಬಾಡಿ ಚೀಲ್ಡು. ಅಯ್ಯೋ ನೀನೇನು ಬಕಾಸು ವಂಶನೇನೆಯೋ? ಹಂದಿ ಬರ್ತಕ ಬಂದ್ರೆ ನನ್ನೇ ಹಂದಿ ಅಂತೀಯಲ್ಲ ಬಸ್ಸು. ನಮ್ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ ಈ ತರ ರೆಸಿಪಿ. ಅಂಟಮ್ಮ ಸ್ಪೆಷಲ್ ಬಾಗುರು ನಮ್ಮ ಹಳ್ಳಿಗೆ ಬಸ್ಸು. ಇವತ್ತು ಕರಳೆ ಅಂದೆ, ಒಂದ್ ಕಡೆ ಕರಳೆ ಒಂದ್ ಕಡೆ ಅಂದೆ. ನಿನ್ ಮಾತೆ ಭೂ ಪಸಂದ್ ಆಗಿರ್ತದೆ. ನಮ್ ಹುಡ್ಗ ಬೇರೆ ಇವತ್ತು ನಮ್ ತೋಟದಲ್ಲೇ ಸಿಗ್ತದೆ ಕರಳೆ ಅಂತ ಕರ್ಕ ಬಂದವನ. ಬನ್ನಿ ಒಳಗಡೆ ನೋಡಿ ಕರಳೆ ಕಿತ್ಕೊಳ್ಳೋಣ. ಹಂಗಾರೆ ಇವತ್ತು ಮುಗಿಯಂಬಗೆ ಡಬಲ್ ಮಜಾ. ಬಾಸು ಇವತ್ತು ಜಡ್ದಾಕ್ಬಿಡೋದೆ. ಬಾಸು ಇಲ್ಲೇ ಇದೆ ನೋಡಿ ಕಳ್ಳೆ. ಓಹೋ ಬಾಸು ಮುರ್ಕೊಳ್ಳಿ ಕರಳೆ ಮುರ್ಕೊಳ್ಳಿ. ಮುರ್ಕೊಳ್ಳ. ಏನ್ ಬಾಸು ಈ ಬಿದ್ರು ಮಳೆಲೆಲ್ಲ ನಾನು ನುಗ್ಸ್ತಾ ಇದ್ದೀರಲ್ಲ ಬಾಸು. ನೀವು ಕರಳೆ ಕರಳೆ ಅಂತಿದ್ರೆ ಇವಾಗ ನೋಡು ಮುರಿತೀನಿ. ನೋಡಿ ಹೆಂಗದೆ ಒಳ್ಳೆ ಮಾಲು ಬೆಳಬೆಳಗ್ಗೆ. ನಾನು ಬೇರೆ ಕುಡಿಲಿಲ್ಲ ಇವತ್ತು ಹಾಲು. ಇದೇ ನನಗೆ ಇವತ್ತು ಒಳ್ಳೆ ಮಾಲು. ನಿಮ್ದು ದೊಡ್ಡದಣ. ನನಗೆ ನೀಟಾಗಿ ಇವತ್ತು ಹಂದಿ ಜೊತೆ ಮಾಡ್ಕೊಟ್ಬಿಡ್ಬೇಕು ಬಾಸು. ಲೋಕಿ ಬಾಸು ಹುಡ್ಕಪ್ಪಲೇ ಏನ ನಿನ್ಲೇ ಕರಳೆ ಹುಡ್ಕೊಂಡ್ ಹಿಂಗ್ ಮಾಡ್ತಾ ಇದ್ದಿಲ್ಲ. ಹುಡುಕ್ತಾ ಇದೀನಿ ಬಾಸು. ಇಲ್ಲೆಲ್ಲ ಕಿತ್ತು ನಾನೇ ಸಸಿ ಬಸ್ಗೆ ಕಿತ್ಕೊಡ್ತಾ ಇರೋದು. ಅವನೇನು ಸುಮ್ಮನೆ ಇಟ್ಕೊಬತ್ತವನೇ. ಮುರಿತೀನಿ ಬಸ್ಸು. ನೀವು ಹೇಳಿದ್ಮೇಲೆ ನಾವು ಮುರಿದೇ ಇರ್ತೀವ. ನೋಡು ಮುರ್ಕೋದು. ಏನು ಬಸ್ ಹಿಂಗೆ ಗಟ್ಟಿಗಿರ್ತವೆ? ನಿನ್ ಕೈಗಿಂತ ಕಟ್ಟಿನಿ. ನನ್ನ ಕೈಗಿಂತೇನು ಗಟ್ಟಿ ಇಲ್ಲ. ಸೂಪರ್ ಸೂಪರ್ ನಾಟಿ ನಾಟಿ. ಈಗ ಕರಳೆ ಎಲ್ಲ ಕಿತ್ತಾಯ್ತು. ಈಗೇನಿದ್ರು ಬೇಯಿಸ್ಕೊಳ್ಳೋದು ತಿನ್ಕೊಳ್ಳೋದು. ಬನ್ನಿ ನಡ್ರಪ್ಪ. ಏನ್ ಶಿಷ್ಯ? ಕರಳೆನ ಚೆನ್ನಾಗಿ ತೊಳಿಬೇಕು ಅಂತಿರಲ್ಲ ನಿಜನಾ? ಓ ಶಿಷ್ಯ, ಕರಳೆನ ಚೆನ್ನಾಗಿ ತಿಕ್ಕಿ ತೊಳಿಬೇಕು. ಯಾಕಂದ್ರೆ ಇದು ಬಿದ್ರಿಂದಲ್ವಾ, ಬಿದ್ರಿನ ಅಂಶ ಇದಾಗ್ಬಾರ್ದು ಅಂದ್ಬಿಟ್ಟು ನೀಟಾಗಿ ಚೆನ್ನಾಗಿ ತಿಕ್ಕಿ ತೊಳಿಬೇಕು ಇದನ್ನ. ಅದಕ್ಕೆ ಈಗ ನಾನು ತೊಳೆದು ತೋರಿಸ್ತೀನಿ, ನೀನು ನೋಡ್ಕೊ. ಒಳ್ಳೆ ಮಾಲು. ಇವತ್ ನಾನು ಹೊಟ್ಟೆ ಪಾಲು. ಒಳ್ಳೆ ಕಾಡ್ ಮನ್ಸಾಡ್ದಂಗ ಆಡ್ತಿಯಲ್ಲ. ಬನ್ನಿ ಹಂದಿ ಬಾಡುನುವೆ ಕರಳೆನುವೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತಣ್ಣೀರು, ಕರಳೆ, ಹಂದಿ ಬಾಸು. ಲೋಕಿ ಬಾಸು, ಹಂದಿ ಬಾಡ್ತಕ ಬನ್ನಿ. ಬಾಸು, ಹಂದಿ ಬರ್ತಕ ಬಂದ್ರೆ ನನ್ನೇ ಹಂದಿ ಅಂತೀಯಲ್ಲ ಬಾಸು. ಅದಕ್ಕೆಲ್ಲ ಫೇಮಸ್ ಬಾಬಾಸು. ಏನಾಗಲ್ಲ, ನಮ್ ವೀಕ್ಷಕರು ಅರ್ಥ ಮಾಡ್ಕೋತಾರೆ, ಅಡ್ಜಸ್ಟ್ ಮಾಡ್ಕೋತಾರೆ, ನಿನ್ನ ಪ್ರೀತಿ ಮಾಡ್ತಾರೆ ಬಾಬಾಸು. ತಾಜಾ ತಾಜಾ ಹಂದಿ ಬಾಡು.
ಕಲ್ಲುಪ್ಪು, ಕರಳೆ ಹಂದಿ ಬಾಡು ಚೆನ್ನಾಗಿ ಬೆಂದದೆ. ಈಗ ಇಳಿಸ್ಕೊಬಿಡೋಣ. ಕಡಲೆಕಾಯಿ ಎಣ್ಣೆ, ಚರ್ಬಿ, ಪಲಾವ್ ಎಲೆ, ಕೆಂಪೆಣ್ಸಿನ್ಕಾಯಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಜಜ್ಜಿರೋ ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಕಲ್ಲುಪ್ಪು ಆವಾಗಲೇ ಮಾಂಸ ಬೇಯಿಸ್ಕೋಬೇಕಾದ್ರೆ ಹಾಕಿದ್ದೀವಿ. ಈಗ ಸ್ವಲ್ಪ ಅರಿಶಿಣ ಪುಡಿ, ಕುಟ್ಕೊ ಬಂದಿರೋ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಬಾಡ್ ಬೇಯಿಸ್ಕೊಂಡಿರೋ ನೀರು, ಬೇಯಿಸ್ಕೊಂಡಿರೋ ಹಂದಿ ಕರಳೆ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ರೆಡಿ ಆಯ್ತು ಕರಳೆ ಅಂದೆ. ಮಾಡೋಣ ತಿಂದ ಚಂದ. ಜಮಾಯಿಸೋಣ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಹಿಡಿತಾ ಇದೀರಿ, ಒಂದೇ ಕೈಲಿ ಹಿಡಿಬೇಕು. ಇವ್ ಹಾಕೊಂತಾರ. ನೀನ್ ಫಸ್ಟ್ ನೀರ್ ಹಾಕ್ಲೇ. ಸ್ವರ್ಗ ಹೋಯ್ತದೆ. ಕರಳೆ ಈಟು, ಹಂದಿ ಕೋಡು ಎರಡೂ ತಿನ್ಬಿಟ್ಟು ಆಯ್ತದೆ. ಬಾಡಿ ಚಿಲ್ಡು. ಅಯ್ಯೋ ನೀನೇನು ಬಕಾಸು ವಂಶನೇನೆಯಾ? ಮುಗ್ಯಾಂಬೋಗೆ ಮಜಾ ಬಂತು. ಸೂಪರ್. ಇವತ್ತು ಕರಳೆ ಹಂದಿ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತೈತೆ. ಹಂದಿ ಕರಳೆ, ಹಂದಿ ತಿನ್ನೋದೇ ಒಂದು ಚಂದ, ಕರಳೆ ತಿನ್ನೋದೇ ಒಂದು ಚಂದ. ಅವು ಎರಡೂ ಮಿಕ್ಸ್ ಮಾಡಿ ತಿಂತಾಯಿದ್ದೀವಿ ಅಂದರೆ ಆನಂದ ಸಕ್ಕತ್ತೈತೆ. ಹಂದಿ ಅಂತೂ ಬೆಣ್ಣೆ ಥರ ಕರ್ಗೋಯ್ತದೆ. ಅದ್ರ ಜೊತೆಗೆ ಕರಳೆ ಪೀಸ್ಗಳು ತಿಂತಾರೆ. ಯಾವ ಥರ ಕರ್ಮ ಕರ್ಮ ಅಂತ ಬರ್ತದೆ ಅಂದರೆ ಸೂಪರ್ ಕಾಂಬಿನೇಷನ್ನು. ನಮ್ಮ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ ಈ ಥರ ರೆಸಿಪಿ. ನಿಮಗೋಸ್ಕರ ನಾವು ಮಾಡಿ ತೋರಿಸ್ತಾ ಇರ್ತೀವಿ. ಇನ್ನೂ ಯಾವ್ಯಾವ ಥರ ಡಿಫ್ರೆಂಟಾಗಿ ಬೇಕು ಎಲ್ಲ ತೋರಿಸ್ತೀವಿ. ನೀವು ನೋಡ್ತಾ ಇರಿ, ಎಂಜಾಯ್ ಮಾಡಿ ಸಾಕು. ಈ ಒಂದಿ ಕಿವಿನ ಬಾಯಿಗೆ ಹಾಕೊಂಡು ಲಚ್ಕ ಪಚ್ಕ ಅಂತ ಚಪ್ರಿಸ್ ತಿಂತಾಯಿದ್ರೆ ಕೊಬ್ಬರಿನ ಕರ್ಕ ಮುರ್ಕ ಅಂತ ತಿನ್ನಂಗಾಯ್ತದೆ. ಸೂಪರು. ಇವತ್ತು ನಮ್ಮ ಕನ್ನಡ ಪಾಕಶಾಲೆಯಲ್ಲಿ ಕರಳೆ ಹಂದಿ ರೆಸಿಪಿ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು ರೆಸಿಪಿ ಯಾವ ಥರ ಬಂದಿದೆ ಅಂತ. ಕರಳೆ ಪ್ಲಸ್ ಹಂದಿ
ಎರಡು ಜೊತೆ ಮಾಡಿ ಬಾಯಿಗೆ ಮಡಿಕೋದಾದ್ರೆ ಓ ಟೇಸ್ಟು ಅವಬ್ಬ ಸೂಪರ್ ಆಗೋದೆ ಬ್ರೋ. ನೀವು ನೋಡ್ತಾ ಇರ್ಬೋದು ಕಳ್ಳೆ ಸೂಪರು ಬ್ರೋ, ಸ್ವರ್ಗ ಸ್ವರ್ಗ. ಅರವತ್ತಾದ್ಮೇಲೆ ಬರ್ತದೆ ಅರಳೆ ಮರಳೆ. ಜೀವನದಲ್ಲಿ ಒಂದ್ಸರಿ ಯಾರು ತಿನ್ಬೇಕು ಕರಳೆ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಸೂಪರ್. ನಮ್ಮ ಅಣ್ಣ ಜಡಿತಾನೆ, ನಾನು ಬಡಿಸ್ತೀನಿ. ಸೂಪರು. ಅರ್ಥಮೇ ತೆಂಗಿತ್ತು ರೆಸಿಪಿ ಕರಳೆ ಅಂದೆ ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.